ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೀದರ್ ನಗರದ ಫತೆ ದರ್ವಾಜಾ ಹತ್ತಿರವಿದ್ದ ಪೊಲೀಸ್ ಚೌಕನ್ನು ಬೀದರ್ ಆಟೋಮೊಬೈಲ್ ಅಸೋಸಿಯೇಷನ್ ಸಹಯೋಗದಲ್ಲಿ ಪುನಶ್ಚೇತನ ಮಾಡಿದ್ದು, ಈ ವೃತ್ತಕ್ಕೆ ನೂತನವಾಗಿ ಪೊಲೀಸ್ ಆಕ್ಷನ್ 1948 ಸರ್ಕಲ್ ಎಂದು ಮರುನಾಮಕರಣ ಮಾಡಿದ್ದು, ಈ ವೃತ್ತದ ಉದ್ಘಾಟನೆಯನ್ನ ಜಿಲ್ಲಾಧಿಕಾರಿಗಳಾದ ಗೋವಿಂದ ರೆಡ್ಡಿ ಅವರು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಚನ್ನಬಸವಣ್ಣ ಎಸ್ಎಲ್ ಅವರು ಹಾಗೂ ಜಿಲ್ಲಾ ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಗಿರೀಶ್ ದಿಲೀಪ್ ಬಡೋಲೆ ಅವರು ನೆರವೇರಿಸಿದರು. ಈ ವೃತ್ತದ ಪುನಶ್ಚೇತನ ಮಾಡಿರುವುದಕ್ಕೆ ಅಭಿನಂದಿಸಿ ಸಂಚಾರ ನಿಯಮಗಳ ಕುರಿತಾಗಿ ಹೆಲ್ಮೆಟ್, ಸೀಟ್ ಬೆಲ್ಟ್ ನ ಕಡ್ಡಾಯವಾಗಿ ಧರಿಸುವ ಬಗ್ಗೆ ಜಾಗೃತಿ ಹಾಗೂ ವಾಹನಗಳಿಗೆ ಸ್ಟಿಕ್ಕರ್ ಅಂಟಿಸುವ ಅಭಿಯಾನವನ್ನು ಹಮ್ಮಿಕೊಳ್ಳಲಾಯಿತು. ಬೀದರ್ ಆಟೋಮೊಬೈಲ್ ಅಸೋಸಿಯೇಷನ್ ಅವರ ಸಹಯೋಗದಲ್ಲಿ ಬೀದರ್ ಜಿಲ್ಲಾ ಪೊಲೀಸ್ ವತಿಯಿಂದ ವಾಹನ ಚಾಲಕರಿಗೆ ಹೆಲ್ಮೆಟ್, ಸೀಟ್ ಬೆಲ್ಟ್ ಕಡ್ಡಾಯವಾಗಿ ಹಾಕುವ ಬಗ್ಗೆ ಸುಮಾರು 8,000 ಸ್ಟಿಕ್ಕರ್ಗಳು ಸಾರ್ವಜನಿಕರ ವಾಹನಗಳಿಗೆ ಅಂಟಿಸುವ ಮೂಲಕ ಜನಜಾಗೃತಿ ಅಭಿಯಾನ ಬೀದರ್ ಜಿಲ್ಲೆಯಾದ್ಯಂತ ಹಮ್ಮಿಕೊಳ್ಳುತ್ತಿದ್ದು, ಅಧಿಕೃತವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಚನ್ನಬಸವಣ್ಣ ಎಸ್ಎಲ್ ಹಾಗೂ ಜಿಲ್ಲಾಧಿಕಾರಿಗಳಾದ ಗೋವಿಂದ ರೆಡ್ಡಿ ಅವರು ಮಾಡಿದರು. ಸಂಚಾರಿ ನಿಯಮಗಳ ಉಲ್ಲಂಘನೆ ಮಾಡಿದವರಿಗೆ ಇಂದಿನಿಂದ ಜಿಲ್ಲೆಯಾದ್ಯಂತ ಪೇಪರ್ ರಹಿತವಾಗಿ ಎಲೆಕ್ಟ್ರಾನಿಕ್ ಫೈನ್ ಮಷೀನ್ ಮೂಲಕ ದಂಡ ವಿಧಿಸಲಾಗ್ತಾ ಇದೆ. ಸದರಿ ದಂಡವು ಆನ್ಲೈನ್, ನೆಟ್ ಬ್ಯಾಂಕಿಂಗ್, ಫೋನ್ ಪೇ, ಗೂಗಲ್ ಪೇ, ಸ್ವೀಪ್ ಕಾರ್ಡ್, ನಗದು ಹಣ ಮೂಲಕ ಕೂಡ ದಂಡ ಕಟ್ಟಬಹುದಾಗಿದ್ದು, ಈ ಒಂದು ಎಲೆಕ್ಟ್ರಾನಿಕ್ ಫೈನ್ ಮಷೀನ್ ಕೂಡ ಉದ್ಘಾಟನೆ ಇದೇ ವೇಳೆ ಮಾಡಲಾಯಿತು. ಹೆಚ್ಚಿನ ಶಬ್ದ ಮಾಡುವ ಸೈಲೆನ್ಸರ್ ಅಳವಡಿಸಿದ ದ್ವಿಚಕ್ರ ವಾಹನಗಳನ್ನು ಜಪ್ತಿ ಮಾಡಿದ ಸುಮಾರು 102 ಸೈಲೆನ್ಸರ್ಗಳನ್ನು ಬುಲ್ಡೋಸರ್ ಮೂಲಕ ಇದೇ ವೇಳೆ ನಿಷ್ಕ್ರಿಯಗೊಳಿಸಲಾಯಿತು. ಬೀದರ್ ಜಿಲ್ಲೆಯಾದ್ಯಂತ ಬೀದರ್ ಜಿಲ್ಲೆ, ತಾಲೂಕಾ ನಗರದಿಂದ ಹೊರಗೆ ಹಾಗೂ ಒಳಬರುವ ಪ್ರಮುಖ ರಸ್ತೆ ಹತ್ತಿರ ಕೋನೋಪಿನ್ ಹಾಕಿ ಹೆಲ್ಮೆಟ್ ಹಾಕದವರಿಗೆ ದಂಡ ಹಾಕುವ ಬದಲಾಗಿ ಆ ದಂಡದ ಮೊತ್ತದಲ್ಲಿ ಹೆಲ್ಮೆಟ್ ನೀಡಿ ಜಾಗೃತಿ ಕೂಡ ಮೂಡಿಸಲಾಯಿತು. ಬೀದರ್ ಜಿಲ್ಲೆಯಾದ್ಯಂತ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಸಂಚಾರಿ ನಿಯಮಗಳ ಬಗ್ಗೆ ಪೊಲೀಸ್ ಇಲಾಖೆ ವತಿಯಿಂದ ಜಾಗೃತಿ ಅಭಿಯಾನ ನಿರಂತರವಾಗಿ ಮಾಡಲಾಗ್ತಾ ಇದೆ ಮತ್ತು ಪಾಲಕರು, ವಾಹನದ ಮಾಲೀಕರು ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ವಾಹನ ಚಲಾಯಿಸಲು ಕೊಡಬಾರದು. ಒಂದು ವೇಳೆ ಪಾಲಕರು ಅಪ್ರಾಪ್ತ ಮಕ್ಕಳಿಗೆ ವಾಹನ ನೀಡಿದ್ದೇ ಆದಲ್ಲಿ ಅಂತಹ ಪಾಲಕರಿಗೆ, ವಾಹನದ ಮಾಲೀಕರಿಗೆ ಠಾಣೆಗೆ ಕರೆಯಿಸಿ ದಂಡ ಹಾಕಲಾಗ್ತಾ ಇದೆ. ಹೆಲ್ಮೆಟ್, ಸೀಟ್ ಬೆಲ್ಟ್ ಧರಿಸದ ವಾಹನ ಚಾಲಕರಿಗೆ ಕರೆಯಿಸಿ ಜಿಲ್ಲೆಯಲ್ಲಿಯೇ ನಡೆದ ರಸ್ತೆ ಅಪಘಾತಗಳ ಸಿಸಿಟಿವಿ ಫುಟೇಜ್ ತೆಗೆದು ಅದರ ವಿಡಿಯೋಗಳನ್ನು ತೋರಿಸುವುದರ ಮೂಲಕ ಜಾಗೃತಿಯನ್ನು ಮೂಡಿಸಲಾಗಿದೆ. ಸಾರ್ವಜನಿಕರು ರಸ್ತೆ ಸುರಕ್ಷತಾ ನಿಯಮಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡಿದರೆ ಎಲ್ಲರ ಅಮೂಲ್ಯವಾದ ಜೀವ ಉಳಿಯುತ್ತದೆ ಮತ್ತು ರಸ್ತೆ ಅಪಘಾತಗಳು ಕಡಿಮೆಯಾಗಿ ಇದರಿಂದ ಮೃತರ ಹಾಗೂ ಗಾಯಗೊಳ್ಳುವವರ ಸಂಖ್ಯೆ ಕಡಿಮೆಯಾಗುತ್ತದೆ ಎಂದು ಬೀದರ್ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಾದ ಚನ್ನಬಸವಣ್ಣ ಎಸ್ಎಲ್ ಹಾಗೂ ಜಿಲ್ಲಾಧಿಕಾರಿಗಳಾದ ಗೋವಿಂದ ರೆಡ್ಡಿ ಅವರು ಇದೇ ವೇಳೆ ಮಾತನಾಡಿ ತಿಳಿಸಿದರು. ಪೊಲೀಸ್ ಚೌಕ್ನಲ್ಲಿ ಪೊಲೀಸರ ಕರ್ತವ್ಯಗಳ ಕುರಿತು ಜಾಗೃತಿ ತುಂಬ ಒಳ್ಳೆಯ ಕಾರ್ಯಕ್ರಮಗಳನ್ನು ಇಲ್ಲಿ ನಿರೂಪಿಸಿದ್ದಾರೆ. ಸಾಹೇಬರು ನಮ್ಗೆ ಗೊತ್ತಿದ್ದ ಪ್ರಕಾರ ಕಳೆದ 3 ತಿಂಗಳಿಂದ ಈ ಕಾನ್ಸೆಪ್ಟ್ ಯಾವ ರೀತಿ ಕಾನ್ಸೆಪ್ಟಲೈಸ್ ಮಾಡಬೇಕು ಅಂತೇಳಿ ಗಡ್ಡ ರೀತಿ ಸತತವಾಗಿ ಡಿಸ್ಕಷನ್ ಮಾಡ್ತಿದ್ರು ಮತ್ತು ಆಟೋ ಅಸೋಸಿಯೇಷನ್ಸ್ ಅವ್ರ ಜೊತೆ ಡಿಸ್ಕಷನ್ ಮಾಡ್ತಿದ್ರು. ಮತ್ತು ಇಷ್ಟು ಚೆನ್ನಾಗಿ ಮೂಡಿ ಬರ್ತೈತೆ ಅಂತ ನನಗೂ ಅನಿಸಿರಲಿಲ್ಲ. ಯಾಕಂದರೆ ಇಲ್ಲಿ ಬಂದ ಕೂಡಲೇ ಪೊಲೀಸ್ ಚೌಕದಲ್ಲಿ ಪೊಲೀಸ್ ಆ್ಯಕ್ಷನ್ ಕುರಿತು ಹಿಸ್ಟಾರಿಕಲ್ ಈವೆಂಟ್ಸ್ ಏನದಾವ ಅದನ್ನು ಹುಡುಗರು ತಿಳಿಸ್ಕೊಡೋದು,
ಹೆಲ್ಮೆಟ್ ಧರಿಸೋದ್ರ ಬಗ್ಗೆ, ರಸ್ತೆ ಸುರಕ್ಷತೆ ಕುರಿತು ಮತ್ತು ಸರ್ವಧರ್ಮ ಸಮನ್ವಯತೆ ಕುರಿತು ಈ ಒಂದು ಒಳ್ಳೆಯ ಮೆಸೇಜನ್ನು ಮಾಡಲಿಕ್ಕೆ ಈ ಪೊಲೀಸ್ ಚೌಕನ್ನು ಅವರು ಸದ್ಬಳಕೆ ಮಾಡಿಕೊಂಡಿದ್ದಾರೆ. ಇದಕ್ಕೆ ಅವರಿಗೆ ಅಭಿನಂದನೆಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ಇದಕ್ಕೆ ಸಹಕರಿಸಿದ ನಮ್ಮ ಎಲ್ಲ ಆಟೋ ಅಸೋಸಿಯೇಷನ್ ಮತ್ತು ಎಲ್ಲ ಆಟೋಮೊಬೈಲ್ ಇಂಡಸ್ಟ್ರಿದವರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಚೌಕನ್ನ ಇಷ್ಟು ಸದ್ಬಳಕೆ ಮಾಡಿಕೊಂಡಿರೋದು ತುಂಬ ಪ್ರಶಂಸನೀಯ. ಯಾಕಂದರೆ ನಾವು ನೆಗ್ಲೆಕ್ಟ್ ಮಾಡ್ತೀವಿ, ಸೊ ವೆಹಿಕಲ್ಸ್ ಮೇಲೆ ಹೋದರೆ ಆ ಕಡೆ ನೋಡಲಿಕ್ಕೆ ಅವಕಾಶ ಇರೋದಿಲ್ಲ. ಬಟ್ ಈ ರೀತಿ ಒಂದು ಪೊಲೀಸ್ ಚೌಕು ಇಲ್ಲಿ ಬಂದೈತೆ ಅಂತೇಳಿ ಶಾಲಾ ಮಕ್ಕಳಿಗೆ ಗೊತ್ತಾದರೆ ಅವ್ರು ಬಂದು ಇಲ್ಲಿ ವಿಸಿಟ್ ಮಾಡ್ತಾರೆ ಮತ್ತು ಇದೊಂದು ಟೂರಿಸ್ಟ್ ಸ್ಪಾಟ್ ಆಗಲಿ ಅಂತೇಳಿ ನನ್ನ ಅನಿಸಿಕೆ. ಇದನ್ನು ತುಂಬ ಚೆನ್ನಾಗಿ SP ಸಾಹೇಬರು ಮೂಡಿಸಿ ಜನರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇದು ನೋಡಿ ನನಗಂತೂ ತುಂಬ ಸಂತೋಷದಾಯಕವಾಗಿದೆ. ಇದನ್ನು ಮುಂದಿನ ದಿನಗಳಲ್ಲಿ ನಮ್ಮ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡಿಸ್ಕೋಬೇಕಂತೇಳಿ ನಾನು ವಿನಂತಿಸಿಕೊಳ್ತೇನೆ. ಧನ್ಯವಾದ. ವೈಯಕ್ತಿಕವಾಗಿ ಮತ್ತು ಬೀದರ್ ಜಿಲ್ಲೆ ಪೊಲೀಸ್ ವತಿಯಿಂದ ಅನಂತ ಧನ್ಯವಾದಗಳನ್ನು ಹೇಳ್ತಾರೆ. ಇವತ್ತು ಅವರು ಏನಂದರೆ ಬಂದು ಈ ಪೊಲೀಸ್ ಚೌಕನ ಏನು ಪುನಶ್ಚೇತನಗೊಳಿಸಿದ್ದೀವಿ ಅದನ್ನು ಇವತ್ತು ಒಂದು ಉದ್ಘಾಟನೆ ಮಾಡಿದ್ದಾರೆ. ಮುಖ್ಯವಾಗಿ ಈ ಒಂದು ಪೊಲೀಸ್ ಚೌಕ ಏನಿದೆ ಇದು ಈ ಬೀದರ್ ಜಿಲ್ಲೆಯಲ್ಲಿರುವಂತಹ ಎಲ್ಲ ಧರ್ಮಗಳ ಒಂದು ಸಮನ್ವಯತೆಯ ಒಂದು ಸೌಹಾರ್ದತೆಯ ಸಂಕೇತ ಇದು. ನಾವೆಲ್ಲ ನೋಡ್ತಾ ಇರ್ಬೋದು. ಒಂದು ಇಲ್ಲಿ ಕಟ್ಟೆ ಇದೆ, ಆ ಕಟ್ಟೆ ಮೇಲೆ ಏನಂದ್ರೆ ಸರ್ವಧರ್ಮೀಯರು ಏನಂದ್ರೆ ಎಲ್ಲ ಕೂತ್ಕೊಂಡು ಏನಂದ್ರೆ ಮಾತನಾಡ್ತಾ ಇರುವಂಥದ್ದು. ಇದು ಒಂದು ಸೌಹಾರ್ದತೆಯನ್ನು ತೋರಿಸುವಂಥದ್ದು. ಮತ್ತು ನಾವು ಪೊಲೀಸ್ ಏನು ಇಲಾಖೆ ಇದೆ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆಯನ್ನು ಕಾಪಾಡಲಿಕ್ಕೆ ನಾವು ಇರುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಪೊಲೀಸ್ ಚೌಕ್ನ ಏನಂದ್ರೆ ಒಂದು ಮಕ್ಕಳಿಗೆ ಎಸ್ಪೆಷಲಿ ಏನಂದ್ರೆ ಮಕ್ಕಳಿಗೆ ಒಂದು ಮಾಹಿತಿ ನೀಡುವಂತಹ ಮತ್ತು ಒಂದು ಇನ್ಸ್ಪಿರೇಷನ್ ಕೊಡುವಂತಹ ಒಂದು ಸ್ಥಳ ಆಗಬೇಕು ಅಂತ ಹೇಳಿ ವೈಯಕ್ತಿಕವಾಗಿಯೂ ಕೂಡ ಮತ್ತೆ ನಮ್ಮ ಅಧಿಕಾರಿಗಳ ಒಂದು ಆಶಯ ಇತ್ತು. ಈ ಬಗ್ಗೆ ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದಾಗ ಅದನ್ನ ಈ ಥರ ಮಾಡೋಣ ಅಂಥೇಳಿ ಎಲ್ಲರೂ ಒಂದೇನಂದ್ರೆ ಈ ಒಂದು ಕಾನ್ಸೆಪ್ಟ್ಗೆ ಐಡಿಯಾ ಕೊಟ್ಟು ಅದಕ್ಕೆ ಬೆನ್ನೆಲುಬಾಗಿ ನಿಂತವರು ಅಂತಂದ್ರೆ ನಮ್ಮ ಆಟೋಮೊಬೈಲ್ ಅಸೋಸಿಯೇಷನ್ ಬೀದರ್ನವರು. ಅದರಲ್ಲಿ ಎಲ್ಲರೂ ಕೂಡ ಏನಂದ್ರೆ ಅವ್ರಿಗೆ ಹೇಳಿ ಇಲ್ಲ ಈ ಒಂದು ಕಾನ್ಸೆಪ್ಟ್ ಭಾಳ ಚೆನ್ನಾಗಿದೆ ಸರ್, ಇದನ್ನ ಮಾಡೋಣ ಅಂತೇಳಿ. ಅದಕ್ಕೆ ನಾವು ಯಾರನ್ನ ಈ ಕಾನ್ಸೆಪ್ಟ್ನ ಮಾಡಬೇಕಾದ್ರೆ ಯಾರ ಸಲಹೆ ಸೂಚನೆಗಳನ್ನು ತೆಗೆದುಕೋಬೇಕು ಅಂತ ಬಂದಾಗ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಗಡ್ಡೆ ಅವರು, ನಮಗೆಲ್ಲ ಗೊತ್ತಿದೆ ಈಗ ಏನು ನಮ್ಮ ಅನುಭವ ಮಂಟಪ ನಡೀತಾ ಇದೆ ಬಸವ ಕಲ್ಯಾಣದಲ್ಲಿ, ಅದರಲ್ಲಿಯೂ ಅವ್ರಿಗೆ ಏನಂತಂದರೆ ಬಹಳಷ್ಟು ಯೋಗದಾನ ಇದೆ. ಸೊ ಅವ್ರನ್ನ ನಾವು ಮನವಿ ಮಾಡಿದಾಗ ಅವರು ಅಷ್ಟು ಬ್ಯುಸಿ ಶೆಡ್ಯೂಲ್ ಇದ್ರೂ ಕೂಡ ನಮಗೋಸ್ಕರ ಬಂದು ಈ ಒಂದು ಕಾನ್ಸೆಪ್ಟ್ನ ಇಲ್ಲಿ ಡೆವಲಪ್ ಮಾಡೋದು. ಇದರಲ್ಲಿ ಮುಖ್ಯವಾಗಿ ಏನಂದರೆ ನಾವು ಒಂದು 4 ವಿಷಯಗಳನ್ನು ಈ ಸ್ಟೋಕ್ ಮೂಲಕ ಏನಂದರೆ ಸಾರ್ವಜನಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ತಲುಪಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಒಂದನೇದು ಏನಂತಂದರೆ ಬೀದರ್ ಜಿಲ್ಲೆ ಪೊಲೀಸ್ ಅನ್ನುವಂಥದ್ದು ಜನಸ್ನೇಹಿ ಪೊಲೀಸ್. ನಾವು ಏನಂದರೆ ಸಮುದಾಯವನ್ನು ಜೊತೆಗೆ ತೆಗೆದುಕೊಂಡು ಸಮುದಾಯದ, ಯಾಕಂದರೆ ಇವತ್ತು ಏನು ಪೊಲೀಸ್ನ ಸವಾಲುಗಳಿದೆ ಅದು ಕ್ರೈಮ್ ಪ್ರಿವೆನ್ಷನ್ ಇರ್ಬೋದು ಅಥವಾ ಏನಂದರೆ ರೋಡ್ ಆಕ್ಸಿಡೆಂಟ್ಗಳನ್ನು ಪ್ರಿವೆಂಟ್ ಮಾಡುವಂಥದ್ದು, ತಗ್ಗಿಸುವಂಥದ್ದು, ಕಡಿಮೆ ಮಾಡುವಂಥ ಕೆಲಸ ಇರ್ಬೋದು. ಇದು ಕೇವಲ ಪೊಲೀಸ್ ಇಲಾಖೆ ಕರ್ತವ್ಯ ಅಷ್ಟೇ ಅಲ್ಲ, ಇದು ಏನಂದರೆ ಸಮಾಜ ಕೂಡ ಇದನ್ನೇ ಬಯಸ್ತದೆ. ಯಾವ ಸಮಾಜ ಕೂಡ ಯಾವುದೇ ಸಮುದಾಯ ಕೂಡ ಏನಂದರೆ ಅಲ್ಲಿ ಅಪರಾಧ ಆಗಲಿ ಅಂತ ಬಯಸೋದಿಲ್ಲ. ಎಲ್ಲರೂ ಕೂಡ ಏನಂದರೆ ಅಪರಾಧ ಆಗಬಾರ್ದು ಅಂತ, ಅಪಘಾತಗಳು ಆಗಬಾರ್ದು ಅಂತ ಬಯಸ್ತಾರೆ. ಸೊ ಅದೇ ಪೊಲೀಸು ಮತ್ತು ಸಮುದಾಯ ಎರಡರದ್ದು ಉದ್ದೇಶ ಒಂದೇ ಇದ್ದಾಗ ನಾವು ಜೊತೆಯಾಗಿ ಕೆಲಸ ಮಾಡಿದ್ರೆ ಏನಂದ್ರೆ ಇವೆರಡರಲ್ಲೂ ಕೂಡ ನಾವು ಯಶಸ್ವಿ ಕಾಣಬಹುದು. ಬೀದರ್ ಜಿಲ್ಲೆಯನ್ನು ನಾವು ಅಪಘಾತ ಮತ್ತು ಅಪರಾಧ ಮುಕ್ತ ಜಿಲ್ಲೆ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ಸಂದೇಶ ಈ ಪೊಲೀಸ್ ಚೌಕ್ ಮುಖಾಂತರ ಕೊಡಲಿಕ್ಕೆ ಏನಂದ್ರೆ ಪ್ರಯತ್ನ ಪಟ್ಟಿದ್ದೀವಿ. ಜೊತೆಗೆ ಏನಂದ್ರೆ ಹಿಸ್ಟ್ರಿನೂ ಕೂಡ ಇದೆ. ಬೀದರ್ ಜಿಲ್ಲೆ ಏನು ಇಂಡಿಪೆಂಡೆಂಟ್ ಆಗಿ ಏನು ರಾಜಪ್ರಭುತ್ವದಿಂದ ಪ್ರಜಾಪ್ರಭುತ್ವಕ್ಕೆ ಬಂತು, ಆ ಸಂದರ್ಭದಲ್ಲಿಯೂ ಕೂಡ ಏನಂದ್ರೆ ಈ ಒಂದು ಪೊಲೀಸ್ ಆಕ್ಷನ್ ಅಂತ ಹೇಳಿ ಆ ಸಂದರ್ಭದಲ್ಲಿ ಕರೀತಾರೆ. ಅದ್ರ ಬಗ್ಗೆನೂ ಕೂಡ ಒಂದು ಮಾಹಿತಿ ಅವರಿಗೆ ಸಿಗಲಿ ಅಂತ. ಜೊತೆಗೆ ಆ ಸಂದರ್ಭದಲ್ಲಿ ಬಳಸಿರುವಂತಹ ಏನು ಜೀಪ್ಗಳಿತ್ತು, ಏನು ಮದ್ದುಗುಂಡುಗಳನ್ನು ಆ ಸಂದರ್ಭದಲ್ಲಿ ನಮ್ಮ ಭಾರತೀಯ ಪೊಲೀಸ್ ಬಳಸಿದ್ರು, ಅದ್ರದ್ದು ಒಂದು ಏನಂದ್ರೆ ಮಿನಿಯೇಚರ್ ಇಲ್ಲಿ ಏನಂದ್ರೆ ರೆಪ್ಲಿಕಾ ಮಾಡಿದ್ದಾರೆ. ಅಲ್ಲಿ ಏನಂದ್ರೆ ಮಕ್ಕಳು ಸೆಲ್ಫಿ ತಗೊಳ್ಳೋದ್ರ ಮೂಲಕ ಇನ್ಸ್ಪೈರ್ ಆಗಲಿ ಅಂತ. ಜೊತೆಗೆ ಪೊಲೀಸ್ ಇಲಾಖೆಯ ವಿವಿಧ ಹುದ್ದೆಗಳ ಏನು ರ್ಯಾಂಕ್ ಇರ್ತದೆ ಅದು ಎಷ್ಟೋ ಜನಕ್ಕೆ ಸಾರ್ವಜನಿಕರಿಗೆ ಆಯಿತು ಮಕ್ಕಳಿಗೆ ಆಯಿತು ಮಾಹಿತಿ ಏನಂದ್ರೆ ಇರೋದಿಲ್ಲ, ಅದನ್ನ ಒಂದು ಸ್ವಲ್ಪ ತಿಳಿಸ್ಕೊಡೋಣ ಅಂತ ಹೇಳಿ ಅದು ಏನಂದ್ರೆ ಈ ಹಿಂದ್ಗಡೆ ವಾಲ್ ಮೇಲೆ ಪೇಂಟ್ ಮಾಡಿದ್ದಾರೆ. ಜೊತೆಗೆ ಈ ಒಂದು ಇದನ್ನ ಏನಂದ್ರೆ ಟ್ರಾಫಿಕ್ ಅವೇರ್ನೆಸ್ಗೋಸ್ಕರ ಬಳಸ್ಕೊಳ್ಳೋ ಉದ್ದೇಶದಿಂದ
ಇಲ್ಲಿ ಹಿಂದ್ಗಡೆ ಏನಂದ್ರೆ ನಮ್ಮ ಹೋಂಡಾ ಶೋರೂಮ್ ಅವರು ಒಂದು ಏನು ಬೈಕ್ನ ಏನಂದ್ರೆ ಕೊಟ್ಟಿದ್ದಾರೆ ರೀಪೇಂಟ್ ಎಲ್ಲ ಮಾಡಿ. ಅಲ್ಲಿ ಒಂದು ಹೆಲ್ಮೆಟ್ನ ನಾವು ಇಡ್ತೀವಿ. ಆ ಹೆಲ್ಮೆಟ್ ಹೇಗೆ ಇರ್ತದೆ ಅಂದ್ರೆ ಅರ್ಧ ಭಾಗ ಆಕ್ಸಿಡೆಂಟ್ ಆದಾಗ ಹೇಗೆ ಕಾಣುತ್ತೆ ಅನ್ನುವಂಥದ್ದು, ಅಂದ್ರೆ ನಮಗೆ ಹೆಡ್ ಇಂಜರಿ ಆದ ಯಾವ ತರ ಎಲ್ಲ ಆಗಿರುತ್ತೆ ಅನ್ನುವಂಥದ್ದು ಅರ್ಧ ಭಾಗ ಪೇಂಟ್ ಇರ್ತದೆ. ಇನ್ನು ಅರ್ಧ ಭಾಗ ನಾವು ಹೆಲ್ಮೆಟ್ ಹಾಕಿದ್ರೆ ಎಷ್ಟು ಸುರಕ್ಷಿತ ಇರ್ತೀವಿ ಅನ್ನುವಂಥದ್ದು ಇರ್ತದೆ. ಸೊ ಅದು ಪರ್ಮನೆಂಟ್ ಆಗಿ ಹೆಲ್ಮೆಟ್ ಅಲ್ಲೇ ಇರ್ತದೆ ಇನ್ಮೇಲೆ. ಸೊ ಅದನ್ನ ಅವರು ಧರಿಸಿ ಏನಂತಂದ್ರೆ ಅವರು ನೋಡ್ಬೋದು, ತಮ್ಮನ್ನ ತಾವು ಏನಾದ್ರು ಫೋಟೋ ಕ್ಲಿಕ್ ಮಾಡ್ಕೊಂಡಾಗ ಅವರಿಗೆ ಅರ್ಥ ಆಗ್ತದೆ. ಸೊ ಈ ಒಂದು ಕಾನ್ಸೆಪ್ಟ್ ನ ಇಲ್ಲಿ ಮಾಡ್ತಾರೆ. ಜೊತೆಗೆ ಸುತ್ತಲೂ ಏನಂದ್ರೆ ಈ ಟ್ರಾಫಿಕ್ ಸೈನ್, ಸಿಗ್ನಲ್ ಮತ್ತೆ ರೈಡರ್ಸ್ ಯಾವ ತರ ಏನಂದ್ರೆ ಬಳಸಬೇಕು ಅನ್ನುವಂಥದ್ದನ್ನ, ಜೊತೆಗೆ QR ಕೋಡ್ ನ ಇಟ್ಟಿರ್ತದೆ ಎಲ್ಲ ಕಡೆ. ಸೊ ಆ QR ಕೋಡ್ ನ ಸ್ಕ್ಯಾನ್ ಮಾಡೋ ಮೂಲಕ ವಿಡಿಯೋಗಳನ್ನು ಕೂಡ ಏನಂದ್ರೆ ಅವರು ನೋಡ್ಬೋದು. ಜೊತೆಗೆ ಮುಂದಿನ ದಿನಗಳಲ್ಲಿ ಇದು ವಿದ್ಯಾರ್ಥಿಗಳು ನಮ್ದೊಂದು ತೆರೆದ ಮನೆ ಕಾರ್ಯಕ್ರಮ ಇದೆ, ಅದರಲ್ಲಿ ಸ್ಕೂಲ್ ಮಕ್ಕಳು ಪೊಲೀಸ್ ಠಾಣೆಗಳಿಗೆ ವಿಸಿಟ್ ಮಾಡ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಅವರಿಗೆ ಇಲ್ಲಿಯೂ ನಾವು ಏನಂದ್ರೆ ಕರ್ಕೊಂಡ್ಬಂದು ಇದೆಲ್ಲ ತೋರಿಸೋದ್ರ ಮೂಲಕ ಏನಂದ್ರೆ ಅವರಿಗೆ ಇನ್ನೂ ಕಣ್ಣಾರೆ ನೋಡಿದಾಗ ಅದು ಬಹಳಷ್ಟು ಅವ್ರ ಮನನ ಉಳಿತದೆ ಅನ್ನುವಂಥ ಮನಸ್ಸಲ್ಲಿ ಇಟ್ಕೊಂಡು ಇದನ್ನ ಏನಂದ್ರೆ ಪೊಲೀಸ್ ಇಲಾಖೆ ಅಭಿವೃದ್ಧಿಪಡಿಸಿದೆ. ಇದಕ್ಕೆ ಎಲ್ಲ ಶ್ರಮಿಸಿರುವಂಥ ನಾವೆಲ್ಲ ಸಹೋದ್ಯೋಗಿ ಪೊಲೀಸ್ ಅಧಿಕಾರಿಗಳು, ನಮ್ಮ ಇಬ್ಬರು ಅಡಿಷನಲ್ ಎಸ್ ಪಿ ಇರ್ಬೋದು, ನಮ್ಮ DSP, ಇನ್ಸ್ಪೆಕ್ಟರ್ಸ್, ಎಸ್ಪೆಷಲಿ ನಮ್ಮ ಕಪಿಲ್ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿದ್ದಾರೆ, ಅವರೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಮತ್ತು ಜಿಲ್ಲಾಧಿಕಾರಿಗಳ ಮುಂದೆ ನಾನು ಇದನ್ನು ಇಟ್ಟಾಗ ಬೇರೆ ವಿವಿಧ ಇಲಾಖೆಗಳು, ನಮ್ಮ ಮುನ್ಸಿಪಾಲಿಟಿ ಇರ್ಬೋದು, PWD ಇರ್ಬೋದು, ಕೂಡ ಇರ್ಬೋದು, ಎಲ್ಲರೂ ಕೂಡ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಜೊತೆಗೆ ಮಾಧ್ಯಮ ಸ್ನೇಹಿತರು ಕೂಡ. ಯಾಕೆ ಅಂದರೆ ಪ್ರತಿಯೊಂದು ಪೊಲೀಸ್ದು ಯಾವುದೇ ಒಂದು ನಾವು ಕಾರ್ಯಕ್ರಮಗಳನ್ನು ಮಾಡಿದಾಗ ಅದನ್ನು ಜನರಿಗೆ ಮುಖೋತ್ತರ ಏನಂದರೆ ತಾವೆಲ್ಲ ಅದನ್ನು ತೋರಿಸ್ತಾ ಇದ್ದೀರಾ, ಆಮೇಲೆ ಅದನ್ನು ಹೈಲೈಟ್ ಮಾಡ್ತಾ ಇದ್ದೀರಾ. ತಮಗೂ ಕೂಡ ನಾನು ಇಲ್ಲಿ ಧನ್ಯವಾದಗಳನ್ನು ಹೇಳ್ತೇನೆ. ಜೊತೆಗೆ ಕ್ಯಾಮ್ರಾ ಇರ್ತದೆ, ಇದು ಯಾವಾಗಲೂ ಆನಲ್ಲಿ ಇರ್ತದೆ, ಚಾಲನೆಯಲ್ಲಿ ಇರ್ತದೆ. ಸೊ ಯಾರು ದಂಡ ಹಾಕ್ತಾ ಇದ್ದಾರೆ ಇದರಲ್ಲೂ ಕೂಡ ಇರ್ತದೆ, ಅವ್ರು ಯಾರು ಎದುರುಗಡೆ ಅವ್ರು ಏನು ಮಾತಾಡೋದು ಕೂಡ ಇದರಲ್ಲಿ ರೆಕಾರ್ಡ್ ಆಗ್ತದೆ. ಸೊ ಜೊತೆಗೆ ಕೆಲವೊಂದ್ಸರಿ ಅಲಿಗೇಷನ್ ಮಾಡ್ತಾ ಇರ್ತಾರೆ ಸಿಬ್ಬಂದಿ, ಏನು ಸಾರ್ವಜನಿಕರಿಲ್ಲ, ಪೊಲೀಸ್ ಅಧಿಕಾರಿಗಳು ನಮಗೆ ಏನಂತಂದ್ರೆ ಸರಿಯಾಗಿ ವರ್ತಿಸಿಲ್ಲ ಅನ್ನೋದು, ಅದನ್ನು ಕೂಡ ಏನಾಗ್ತದೆ. ಮತ್ತು ಜೊತೆ ಅವ್ರಿಗೆ ಸರಿಯಾಗಿ ವರ್ತಿಸಲಿಲ್ಲ ಅಂದ್ರೂ ಅದು ಕೂಡ ಇದರಲ್ಲಿ ನಮಗೆ ಗೊತ್ತಾಗ್ತದೆ. ಸೊ ಅಂಥ ದೂರುಗಳು ಬಂದಾಗ ನಾವು ಪಾರದರ್ಶಕವಾಗಿ ವಿಚಾರ ಮಾಡಲಿಕ್ಕೆ ಅವಕಾಶ ಆಗ್ತದೆ, ಮತ್ತು ದಂಡವನ್ನು ಏನಂದ್ರೆ ಪಾರದರ್ಶಕವಾಗಿ ನಾವು ಹಾಕಲಿಕ್ಕೆ ಕೂಡ ಅವಕಾಶ ಆಗ್ತದೆ.